ಎಸ್, ಅಗತ್ಯ ಏನಾದ್ರೂ ಬಿತ್ತು ಮತ್ತೇನಾದ್ರೂ ಅಲ್ಲಿ ಬೈ ಎಲೆಕ್ಷನ್ ಆಯ್ತು ಅಂತಂದ್ರೆ ಅರುಣಾ ಲಕ್ಷ್ಮಿ ಅವರು ನಿತ್ತೇ ನಿಲ್ತಾರೆ. ಜನಾರ್ದನ್ ರೆಡ್ಡಿ ಜೈಲು ಸೇರಿದ್ರು ಅವರ ಕುಟುಂಬದ ಕೈ ಬಿಟ್ಟಿಲ್ಲ ಬಿಜೆಪಿ. ಗಂಗಾವತಿ ಬೈ ಎಲೆಕ್ಷನ್ ನಡೆದ್ರೆ ಬಿಜೆಪಿಯಿಂದಲೇ ಅರುಣಾ ಲಕ್ಷ್ಮಿ ಸ್ಪರ್ಧೆ. ಜನಾರ್ದನ್ ರೆಡ್ಡಿ ಜೈಲು ಸೇರಿದ್ರು ಅವರ ಕುಟುಂಬವನ್ನ ಕೈಬಿಟ್ಟಿಲ್ಲ ಬಿಜೆಪಿ. ಗಂಗಾವತಿ ಬೈ ಎಲೆಕ್ಷನ್ ನಡೆದ್ರೆ ಬಿಜೆಪಿಯಿಂದಲೇ ಅರುಣಾ ಲಕ್ಷ್ಮಿ ಸ್ಪರ್ಧೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಅವರು ನಿರಂತರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆಯಲ್ಲಿ ಕುಟುಂಬ ಸಮೇತವಾಗಿ ಭಾಗಿಯಾಗಿದ್ದಾರೆ. ಮಕ್ಕಳು, ಬಾವ ಸೋಮಶೇಖರ ರೆಡ್ಡಿ ಜೊತೆಗೆ ಕುಟುಂಬಸ್ಥರ ಜೊತೆ ಭಾಗಿಯಾಗಿದ್ರು. ಅರುಣಾ ಲಕ್ಷ್ಮಿ ಅವರನ್ನ ಖುದ್ದಾಗಿ ಸ್ವಾಗತಿಸಿದ್ದಂತಹ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ಬಿಜೆಪಿ ನಾಯಕರ ಸೂಚನೆ ಮೇರೆಗೆ ಗಂಗಾವತಿ ಕ್ಷೇತ್ರದಲ್ಲಿ ಅರುಣಾ ಲಕ್ಷ್ಮಿ ಸಕ್ರಿಯ. ಬಿಎಸ್ವೈ ಮೊಮ್ಮಗನ ಮದುವೆಯಲ್ಲಿ ರೆಡ್ಡಿ ಫ್ಯಾಮಿಲಿ ಫೋಟೋಗಳು ಕೂಡ ಫುಲ್ ವೈರಲ್ ಆಗಿದೆ. ಎಷ್ಟೇ ಅಂದ್ರೂ ಕೂಡ ರೆಡ್ಡಿ ಫ್ಯಾಮಿಲಿಯನ್ನ ಬಿಜೆಪಿ ಬಿಟ್ಟುಕೊಡ್ತಾ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪ ಹಾಗೂ ಜನಾರ್ದನ್ ರೆಡ್ಡಿ ಇವೆಲ್ಲರೂ ಕೂಡ ಮೊದಲಿನಿಂದಲೂ ಬಿಜೆಪಿ ಕಟ್ಟುವಾಗ ನಿತ್ತು ಕಟ್ಟಿರುವಂತಹ ವ್ಯಕ್ತಿಗಳು. ಆ ಒಂದು ಕಾರಣಕ್ಕೆ ಬಿಜೆಪಿ ಬಿಟ್ಟುಕೊಡುವಂತಹ ಸಾಧ್ಯತೆಗಳು ಬಹಳ ಕಮ್ಮಿ. ರೆಡ್ಡಿ ಫ್ಯಾಮಿಲಿಯನ್ನ ರೆಡ್ಡಿ ಜೈಲಿಗೆ ಹೋದ್ರೂ ಕೂಡ, ಅಂದ್ರೆ ಜನಾರ್ದನ್ ರೆಡ್ಡಿ ಜೈಲು ಸೇರಿದ್ದಾರೆ, ಆದ್ರೂ ಕೂಡ ಬಿಜೆಪಿ ಅವರು ಕೈ ಬಿಟ್ಟಿಲ್ಲ. ಎಕ್ಸ್ಪೆಕ್ಟೆಡ್ ಇದು. ಗಂಗಾವತಿ ಬೈ ಎಲೆಕ್ಷನ್ ಏನಾದ್ರು ನಡೆದ್ರೆ ಬಿಜೆಪಿಯಿಂದ ಅರುಣಾ ಲಕ್ಷ್ಮಿ ಅವರು ನಿಂತುಕೊಳ್ತಾರೆ. ಅಕಸ್ಮಾತ್ ಸೀಟ್ ಕೊಟ್ಟಿಲ್ಲ, ಅಲ್ಲಿದ್ದವ್ರು ಯಾರು ಚಕಾರ ಎತ್ತಿದ್ರೆ ಅವರು ಪಕ್ಷೇತರವಾಗಿ ನಿಂತೇ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಕಾಣ್ತಾ ಇದೆ. ನಿನ್ನೆ ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆಯಲ್ಲಿ ಕುಟುಂಬ ಸಮೇತರಾಗಿ ಅರುಣಾ ಲಕ್ಷ್ಮಿ ಅವರು ಬಂದಿದ್ರು. ಅರುಣಾ ಲಕ್ಷ್ಮಿ ಅವರನ್ನ ಖುದ್ದಾಗಿ ವಿಜಯೇಂದ್ರ ಅವರು ಸ್ವಾಗತ ಮಾಡಿದ್ದಾರೆ. ಮಕ್ಕಳು, ಬಾವ ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಆ ಒಂದು ಮದುವೆಗೆ ಬಂದಿದ್ರು. ಅಷ್ಟೇ ಯಾಕೆ, ಸಿದ್ದರಾಮಯ್ಯ ಅವರು ಹೋಗಿದ್ರು, DCM DK ಶಿವಕುಮಾರ್ ಅವರು ಹೋಗಿದ್ರು. ಆ ಒಂದು ಫೋಟೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಈಗ ಬಿಜೆಪಿ ನಾಯಕರ ಸೂಚನೆಯ ಮೇರೆಗೆ ಗಂಗಾವತಿ ಕ್ಷೇತ್ರದಲ್ಲಿ ಅರುಣಾ ಲಕ್ಷ್ಮಿ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. BSY ಮೊಮ್ಮಗನ ಮದುವೆಯಲ್ಲಿ ರೆಡ್ಡಿ ಫ್ಯಾಮಿಲಿಗಳ ಫೋಟೋಗಳು ಈಗ ಸಖತ್ ವೈರಲ್ ಆಗ್ತಾ ಇದ್ದು, ತನ್ನ ಗಂಡನನ್ನ ಬಿಡಿಸಿಕೊಳ್ಳಕ್ಕೆ ಏನು ಮಾಡಬೇಕು ಕಾನೂನು ಹೋರಾಟವನ್ನ, ಆ ಒಂದು ಹೋರಾಟಗಳನ್ನ ಅರುಣಾ ಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಆಗ್ಲೇ ಹೇಳ್ದಾಗೆ ಅಂಜನಾದ್ರಿ ಬೆಟ್ಟ, ಪಟ್ಟಾಭಿರಾಮನ ಮಂದಿರ, ಉಡುಪಿ ಶ್ರೀಕೃಷ್ಣ ಪರಮಾತ್ಮ, ಕೊಲ್ಲೂರು ಮೂಕಾಂಬಿಕೆ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸನ್ನಿಧಾನ, ಮಹಾಪ್ರಭು ಶುಕ್ಲೇಶ್ವರ ಆಸಾಂನ ಕಾಮಾಖ್ಯ ದೇವಿ, ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿ ಅರುಣಾ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಒಂದು ಕಾನೂನು ಹೋರಾಟದಲ್ಲಿ ರೆಡ್ಡಿ ಅವರು ಹೊರಗಡೆ ಬರಬೇಕು, ಇಲ್ಲ ದೇವರಿಗೆ ಸಲ್ಲಿಸಿರುವಂತಹ ಅಪ್ಲಿಕೇಶನ್ ನಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೊರಗೆ ಬರಬೇಕು. ಶತಾಯ ಗಂಡನನ್ನ ಹೊರಗೆ ಕರೆದುಕೊಂಡು ಬರಲಿಕ್ಕೆ ಅರುಣಾ ರೆಡ್ಡಿ ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನು ಕ್ಷೇತ್ರದ ವಿಚಾರಕ್ಕೆ ಬರುವುದಾದ್ರೆ, ಗಂಗಾವತಿ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ನಿಕಟವಾಗಿ ಮಾತನಾಡ್ತಾ ಇರುವಂತಹ ಅರುಣಾ ರೆಡ್ಡಿ ಅವರು ತಮ್ಮ ಲೀಡರ್ಶಿಪ್ ಕ್ವಾಲಿಟಿಯನ್ನು ಕೂಡ ತೋರಿಸ್ತಾ ಇದ್ದಾರೆ. ಏನಾಗುತ್ತೆ, ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಭವಿಷ್ಯ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನುವುದನ್ನು ಕಾದ್ ನೋಡ್ಬೇಕಾಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.